1 ನಿಮಿಷ, ಐಲ್ ಜಸ್ಟ್ ಕಾಲ್ ಬ್ಯಾಕ್. ಓಕೆ, ಬಾಯ್. ಹಲೋ. ಹಲೋ ಮೇಡಮ್. ಹಾ, ಹೇಳಿ. ಮೇಡಮ್, ಒಂದು 2 ಮಿನಿಟ್ಸ್ ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹಾ, ಹೇಳಿ, ಮಾತಾಡಿ. ಒಂದೊಳ್ಳೆ ಪ್ರಾಜೆಕ್ಟ್ ಬಂದಿದೆ ಮೇಡಮ್. ನನಗೆ ಹಳೆ ಪರಿಚಯ. ಮೊದಲು ಬಾಂಬೆಯಲ್ಲಿದ್ರು, ಇವಾಗ ಬೆಂಗಳೂರಿಗೆ ಬಂದಿದ್ದಾರೆ. ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿನ ಮತ್ತೆ ಶುರು ಮಾಡೋದಕ್ಕೆ ಒಂದೊಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಮೇಡಮ್. ವೆರಿ ಗುಡ್. ಆಫೀಸಿಗೆ ಕರ್ಕೊಂಡು ಬನ್ನಿ, ಮಾತಾಡೋಣ. ನಾಳೆ ಕರ್ಕೊಂಡು ಬರ್ತೀನಿ ಮೇಡಮ್. ಶೋರ್, ಡೆಫಿನೆಟ್ಲಿ. ನೀವು ಆಫೀಸಿಗೆ ಬಂದು ಹೋದ್ಮೇಲೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪನಿನ ಮತ್ತೆ ಶುರು ಮಾಡಲೇಬೇಕು ಅಂತ. ನಮ್ಮ ಹತ್ರ ಒಳ್ಳೆ ಟೀಮ್ ಇತ್ತು. ಎಷ್ಟೇ ಕಷ್ಟ ಇದ್ರೂ ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಆಗಿ ನಿಭಾಯಿಸುವಂತ ಶಕ್ತಿ ಟೀಮ್ಗಿತ್ತು. ಇದನ್ನ ವೇಸ್ಟ್ ಮಾಡ್ಕೋತಿದೀವಿ ಅಂತ ನನಗೂ ಅವಾಗವಾಗ ಅನಿಸ್ತಾ ಇತ್ತು. ಹೇಗಾದ್ರೂ ಮಾಡಿ ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪನಿನ ಮತ್ತೆ ಶುರು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸರಿಯಾದ ಟೈಮ್ಗೆ ನೀವು ಒಂದೊಳ್ಳೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ನನ್ನ ಪ್ರಕಾರ ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪನಿ ಶುರುವಾಗೋದಕ್ಕೆ ಸರಿಯಾದ ಟೈಮ್ ಬಂದಿದೆ. ಗವರ್ಮೆಂಟ್ ಕಡೆಯಿಂದ ಪ್ರಾಜೆಕ್ಟ್ ತರೋಣ ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಮೀನ್ವೈಲ್ ನೀವು ತಂದಿರೋ ಪ್ರಾಜೆಕ್ಟ್ ಎಲ್ಲ ತರದಲ್ಲೂ ಸರಿ ಇದೆ ಅಂತಂದ್ರೆ ಅದನ್ನೇ ಶುರು ಮಾಡೋಣ. ಒಳ್ಳೆ ಪ್ರಾಜೆಕ್ಟ್ ಮೇಡಮ್. ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಒಪ್ಕೋತೀರಾ? ಸರಿ, ನೀವು ನಾಳೆ ಕರ್ಕೊಂಡು ಬನ್ನಿ, ಮಾತಾಡೋಣ. ಆಯ್ತು ಮೇಡಮ್. ಓಕೆ. ಕಮಲಮ್ಮ, ಕಮಲಮ್ಮ, ಏನಮ್ಮೋರೆ? ಕಮಲಮ್ಮ, ಇವತ್ತು ಶಾಂಭವಿ ಕನ್ಸ್ಟ್ರಕ್ಷನ್ ಕಂಪನಿನ ಶುರು ಮಾಡಕ್ಕೆ ಒಂದ್ ಮೀಟಿಂಗ್ ಇದೆ. ಯಾರೋ ಒಬ್ರು ಮೀಟಿಂಗ್ ಬರ್ತಾ ಇದ್ದಾರೆ. ನಮ್ ಕನ್ಸ್ಟ್ರಕ್ಷನ್ ಕಂಪನಿ ಮಾಡಿರೋ ಫ್ಲೈಓವರ್ ಪ್ರಾಜೆಕ್ಟ್ ಡೀಟೇಲ್ಸು ಈ ಫೈಲಲ್ಲಿದೆ. ಇದನ್ನ ಶಾಂಭವಿ ದೇವಿ ಮುಂದೆ ಇಟ್ಟು ಪೂಜೆ ಮಾಡ್ಕೊಡಿ ಕಮಲಮ್ಮ. ಸರಿ ಅಮ್ಮೋರೆ. ಕಮಲಮ್ಮ, ಅಯ್ಯಯ್ಯೋ, ಅಯ್ಯೋ, ಅಯ್ಯೋ ದೇವಿ. ಪೂಜೆ ಮಾಡ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಅದ್ ಹೇಗತ್ಕೋತ ಗೊತ್ತಾಗ್ತಾ ಇಲ್ಲಮ್ಮ. ತಪ್ಪಾಯ್ತು ಅಮ್ಮೋರೆ, ನನ್ನ ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಿ ಕಮಲಮ್ಮ. ಎಲ್ಲೋ ಮೂಲೆಯಲ್ಲಿ ಒಂಚೂರು ಬೆಂಕಿ ಬಿದ್ದಿದೆ ಅಷ್ಟೇ. ಒಳಗಡೆ ಇರೋ ಇನ್ಫಾರ್ಮೇಶನ್ ಎಲ್ಲ ಹಾಗೆ ಕರೆಕ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಮ್ಮೋರೆ, ನಂಗೆ ಯಾಕೋ ಅಪಶಕನ ಅನ್ನಿಸ್ತಾ ಇದೆ. ಕಮಲಮ್ಮ,
ಯಾಕೆಲ್ಲದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು? ಈ ತರ ಸಣ್ಣ ಪುಟ್ಟ ಘಟನೆಗಳಾದಾಗ ಅದನ್ನ ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ತೀರಾ ಯೋಚನೆ ಮಾಡಕ್ ಹೋಗ್ಬಾರ್ದು ಕಮಲಮ್ಮ. ಅಮ್ಮ ತಾಯಿ, ನಮ್ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಏನು ಅಂತ ತಿಳಿಸು ತಾಯಿ, ಸರಿ ಮಾಡ್ಕೋತೀವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ತಾಯಿ. ಅಮ್ಮ, ಒಂದ್ 2 ನಿಮಿಷ ಕೂತ್ಕೊಳ್ಳಿ, ನಾನ್ ನೀರ್ ತಗೊಂಬರ್ತೀನಿ, ಕುಡ್ಕೊಂಡು ಹೋಗೋರಂತೆ. ಕಮಲಮ್ಮ, ಮೀಟಿಂಗ್ ಆಲ್ರೆಡಿ ಲೇಟ್ ಆಗಿದೆ. ಮೊದಲನೇ ಮೀಟಿಂಗ್ ಬೇರೆ. ನಾನೇ ಲೇಟಾಗಿ ಹೋದ್ರೆ ಮೀಟಿಂಗ್ ಬರೋರು ಏನ್ ಅನ್ಕೋತಾರೆ ಹೇಳಿ? ಒಂದ್ 2 ನಿಮಿಷ ಲೇಟಾಗಿ ಹೋದ್ರೆ ಏನೂ ಆಗಲ್ಲ ಅಮ್ಮೋರೆ, ದಯವಿಟ್ಟು ಬನ್ನಿ. ಕಮಲಮ್ಮ, ಬನ್ನಿ ಅಮ್ಮೋರೆ ನೀವು. ಕೂತ್ಕೊಳ್ಳಿ, 1 ನಿಮಿಷ ನೀರು ತಗೊಂಬರ್ತೀನಿ. ಕಮಲಮ್ಮ. ಅಲ್ಲ ಕಮಲಮ್ಮ, ಈಗ ಆಲ್ರೆಡಿ ಲೇಟ್ ಆಗಿದೆ, ಇದೆಲ್ಲ ಬೇಕಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀರಾ ನೀವು? ಇದು ಬೈ ಚಾನ್ಸ್ ಆಗಿರೋದು ಕಮಲಮ್ಮ, ಇದನ್ನೆಲ್ಲ ಅಪಶಕನ ಅಂತ ಅನ್ಕೋಬಾರ್ದು. ಅಯ್ಯೋ, ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. 1 ನಿಮಿಷ ಇರಿ, ಬಂದ್ಬಿಡ್ತೀನಿ. ಕುಡಿ. ತಗೊಳ್ಳಿ ಅಮ್ಮರಿ, 1 ನಿಮಿಷ ಕುಡಿತಾ ಇರಿ. ಕಮಲಮ್ಮ, ಲೇಟ್ ಆಗುತ್ತೆ ಕಮಲಮ್ಮ. ಅಯ್ಯೋ, 1 ನಿಮಿಷ ಇರಿ, ಬಂದ್ಬಿಡ್ತೀನಿ. ಥು, 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 ಥು. ತಗೊಳ್ಳಿ, ಕಾಲ್ ತೋರಿಸಿ. ಸರಿ ಸರಿ ಕಮಲಮ್ಮ, ಹೊರಡಿ ಅಮ್ಮ. ಹೊರಡ್ತೀನಿ. ಅಮ್ಮ ಶಾಂಭವಿ ದೇವಿ, ಏನೂ ಆಗದೆ ಇರೋ ಥರ ನೋಡ್ಕೊಮ್ಮ. ಅಯ್ಯೋ ಅಮ್ಮ, ನಮ್ಮ ಕಡೆಯಿಂದ ಏನ್ ತಪ್ಪಾಗಿದೆ ತಾಯಿ? ಯಾಕಿಂತ ಅಪಶಕನಗಳು? ಕಮಲಮ್ಮಜ್ಜಿ, ಯಾಕೇನಾಯ್ತು? ಆವಾಗಲೇ ಅಮ್ಮವ್ರು ಕೊಟ್ಟಿದ್ದ ಫೈಲ್ಗೆ ಬೆಂಕಿ ಬಿತ್ತು. ಈಗ ನೋಡಿದ್ರೆ 2 ದೀಪಗಳು ಆರೋಗಿದೆ. ಶಾಂಭವಿ ದೇವಿ, ಬೆಳಗ್ಗೆಯಿಂದ ನೀನೇನು ನಮ್ಮ ಹತ್ರ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ಯಾ, ಆದ್ರೆ ನಮಗ ಅರ್ಥ ಆಗ್ತಾ ಇಲ್ಲ. ನಾನಿನ್ನ ಮಗು, ಅರ್ಥ ಆಗಲ್ಲ ಅಂತ ಅನ್ಕೋಬಹುದು, ಆದ್ರೆ ದೊಡ್ಡವ್ರಿಗೂ ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮ ಪಾಪ, ನಿನ್ ದೇವ್ರಲ್ವಾ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರುತ್ತಲ್ವಾ? ಕೆಟ್ಟದಾಗುತ್ತೆ ಅಂದ್ರೆ ನೀನ್ ತಡಿಬಹುದಲ್ವಾ? ಅಮ್ಮ ದೇವಿ, ನೀನೇ ನಮ್ಮನ್ನ ಕಾಪಾಡ್ಬೇಕು.